ಎಲ್ಲರಿಗೂ ನನ್ನ ನಮಸ್ಕಾರಗಳು. ಫ್ಯಾಷನ್ ಇಕ್ಷಾ ಚಾನೆಲ್ಗೆ ಸ್ವಾಗತ. ಮೊದಲನೇದಾಗಿ ಬೇಸಿಕ್ ಬ್ಲಾಕ್, ಫ್ರಂಟ್ ಬ್ಲಾಕ್ ನ ಡ್ರಾ ಮಾಡ್ಕೊಳ್ಳಿ, ಅಥವಾ ನಿಮ್ದು ಯಾವ್ದಾದ್ರು ಫ್ರಂಟ್ ಕಾಂಪೋನೆಂಟ್ ಇದ್ರೆ ಅದನ್ನ ಡ್ರಾ ಮಾಡ್ಕೊಳ್ಳಿ, ಟ್ರೇಸ್ ಮಾಡ್ಕೊಳ್ಳಿ. ನಂತರ ಸೆಂಟರ್ ಫ್ರಂಟ್ ಇಂದ 1 ಇಂಚ್ ಗ್ಯಾಪ್ಗೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚ್ ಗ್ಯಾಪ್ಗೆ ಮಾರ್ಕ್ ಮಾಡ್ಕೊಂಡ ನಂತರ ಆ 2 ಪಾಯಿಂಟ್ ಅನ್ನ ಸ್ಟ್ರೈಟ್ ಲೈನ್ ಮುಖಾಂತರ ಜಾಯಿನ್ ಮಾಡಿ. ಈ ಲೈನ್ ಬಟನ್ ಕ್ಲೋಸರ್ ಲೈನ್ ಆಗಿರುತ್ತೆ. ಇದಾದ ನಂತರ ಸೆಂಟರ್ ಫ್ರಂಟ್ ಲೈನ್ ಅನ್ನ ಒಂದು 3.5-4 ಇಂಚ್ ಅಷ್ಟು ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ, ಅಪ್ರಾಕ್ಸಿಮೇಟ್ ಆಗಿ ಅಷ್ಟೇ. ಅದಾದ ನಂತರ ಸೇಮ್ ಥಿಂಗ್ ಬಟನ್ ಕ್ಲೋಸರ್ ಲೈನ್ ಕೂಡ ಅದೇ ಲೆವೆಲ್ಗೆ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ. ಇದೆರಡು ಆದ ನಂತರ ಇವಾಗ ಹೈಯೆಸ್ಟ್ ಪಾಯಿಂಟ್ ಆಫ್ ಶೋಲ್ಡರ್ ಅಂತ ಏನ್ ಕರಿತೀವಿ, ಆ ಹೈಯೆಸ್ಟ್ ಪಾಯಿಂಟ್ ಆಫ್ ಶೋಲ್ಡರ್ ಇಂದ ನೆಕ್ ಡೀಪ್ ಅಥವಾ ಕಾಲರ್ ಲೆಂತ್ ನ ಮಾರ್ಕ್ ಮಾಡ್ಕೊಳ್ಳಿ. ಈ ಲೆಂತ್ ನೀವು ಬಟರ್ ಕ್ಲೋಸರ್ ಲೈನ್ಗೆ ಮಾರ್ಕ್ ಮಾಡ್ತೀರಾ. ಇಲ್ಲಿ ನಾನು 12 ಇಂಚಸ್ಗೆ ಅಂದ್ರೆ 12 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಮಾರ್ಕ್ ಮಾಡಿದಂತ ಪಾಯಿಂಟ್ ಇಂದ ಹೈಯೆಸ್ಟ್ ಪಾಯಿಂಟ್ ಆಫ್ ಶೋಲ್ಡರ್ಗೆ ಒಂದು ಲೈನ್ ಹಾಕೊಳ್ಳಿ. ಸೊ ಇದಾದ ನಂತರ ಇದೇ ಲೈನ್ ಅನ್ನ ಒಂದು 3.5 ಇಂದ 4 ಇಂಚಷ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಮೇನಿಕಪ್ಪ 3.5 ಇಂದ 4 ಇಂಚ್ ಅಂದ್ರೆ ಇದು ಬ್ಯಾಕ್ ನೆಕ್ ವಿಡ್ತ್ ಗಿಂತ ಒಂದು ಅರ್ಧ ಇಂಚ್ ಜಾಸ್ತಿ ನಾನು ಹೇಳ್ತಾ ಇದ್ದೀನಿ. ಸೊ 3 ಇಂದ 3.5 ಇಂಚ್ ಹಾಗೆ. ಅದಾದ ನಂತರ ಶೋಲ್ಡರ್ ಸ್ಲೋಪ್ ಇಂದ ಅರ್ಧ ಇಂಚು ಡೌನ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ಸ್ಲೋಪ್ ನ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಸೊ ಹಾಗೆ ಅದಾದ ನಂತರ ಆ ಪಾಯಿಂಟ್ ಇಂದ ಹೈಯೆಸ್ಟ್ ಪಾಯಿಂಟ್ ಆಫ್ ಶೋಲ್ಡರ್ಗೆ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಇದೆಲ್ಲ ಆದ ನಂತರ ಅದೇ ಹೈಯೆಸ್ಟ್ ಪಾಯಿಂಟ್ ಆಫ್ ಶೋಲ್ಡರ್ ಇಂದ ಒಂದು ಸ್ಟ್ರೈಟ್ ಲೈನ್ ಬಟನ್ ಕ್ಲೋಸರ್ ಲೈನ್ಗೆ ಡ್ರಾ ಮಾಡ್ಕೊಳ್ಳಿ, ಪರ್ಪೆಂಡಿಕ್ಯುಲರ್ ಲೈನ್ ಟು ಬಟನ್ ಕ್ಲೋಸರ್ ಲೈನ್. ಅದೆಲ್ಲ ಆದ ನಂತರ ಆ ಫ್ರಂಟ್ ನೆಕ್ ವಿಡ್ತ್ ಏನಿದೆ 3 ಇಂಚಸ್, ಅದೇ 3 ಇಂಚಸ್ಗೆ ನಾವು ಆ ಎಕ್ಸ್ಟೆಂಡ್ ಮಾಡಿರೋ ಲೈನ್ ಅಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಆ ಪಾಯಿಂಟ್ ಮಾರ್ಕ್ ಮಾಡಿದ ನಂತರ ಆ ಪಾಯಿಂಟ್ ಇಂದ ಹೊರಭಾಗಕ್ಕೆ ಒಂದು ಅರ್ಧ ಇಂಚ್ ಗ್ಯಾಪ್ ಅಷ್ಟರಲ್ಲಿ ಒಂದು ಪಾಯಿಂಟ್ ನ ಹಾಕೊಳ್ಳಿ, ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಪಾಯಿಂಟ್ ಇಂದ ಹೈಯೆಸ್ಟ್ ಪಾಯಿಂಟ್ ಆಫ್ ಶೋಲ್ಡರ್ಗೆ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಸೊ ಇದು ಕಾಲರ್ ಶೇಪಿಂಗ್ಗೋಸ್ಕರ. ಸೊ ಇದಾದ ನಂತರ ಆ ಏನ್ ಡ್ರಾ ಮಾಡಿದ್ರೋ ಆ ಲೈನ್ ಅಲ್ಲಿ ಒಂದು ಪ್ರೊಟ್ರಾಕ್ಟರ್ ಅಥವಾ ಸ್ಕೇಲ್ ಅನ್ನ ಇಟ್ಕೊಂಡು 90 ಡಿಗ್ರಿ ಆಂಗಲ್ಗೆ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಸೊ ಇದು ಕಾಲರ್ ಶೇಪ್ ಪರ್ಪಸ್ಗೋಸ್ಕರ. ಇದಾದ ನಂತರ ನೆಕ್ ವಿಡ್ತ್ ಏನಿದೆ ಆ ನೆಕ್ ವಿಡ್ತ್ ಸೇಮ್ ಮೆಷರ್ಮೆಂಟ್ಗೆ ಇದು ಕೂಡ ಮೆಷರ್ ಮಾಡಬೇಕು. 90 ಡಿಗ್ರಿ ಲೈನ್ ಹಾಕೊಂಡ್ರಲ್ಲ ಅದರಲ್ಲಿ ಕೂಡ ಆ ನೆಕ್ ವಿಡ್ತ್, ಫ್ರಂಟ್ ನೆಕ್ ವಿಡ್ತ್ 3 ಇಂಚ್ ಇತ್ತು, ಇಲ್ಲಿ ನಾನು 3 ಇಂಚ್ ನ ಮಾರ್ಕ್ ಮಾಡ್ಕೊಂಡೆ. ಇದಾದ ನಂತರ ಫ್ರಂಟ್ ನೆಕ್ ವಿಡ್ತ್ ಮಿಡ್ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೇಮ್ ಥಿಂಗ್ ಮೇಲ್ಭಾಗದಲ್ಲಿ ಕೂಡ ಮಿಡ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚ್ಗೆ ಮಿಡ್ ಪಾಯಿಂಟ್ ಆಯ್ತು. ಇದಾದ ನಂತರ ಕಾಲರ್ ಪಾಯಿಂಟ್ ಏನಿದೆ ಆ ಕಾಲರ್ ಪಾಯಿಂಟ್ ಇಂದ ಆ ಡೀಪ್ ಪಾಯಿಂಟ್ ಏನಿದೆ ಅಲ್ಲಿಂದ ಮಿಡ್ ಪಾಯಿಂಟ್ ಏನ್ ಮಾರ್ಕ್ ಮಾಡಿದ್ರಲ್ಲ ಅದಕ್ಕೆ ಒಂದು ಲೈನ್ ಅನ್ನ ಜಾಯಿನ್ ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರಲ್ಲ ಅಲ್ಲಿ ಕೂಡ ಮಿಡ್ ಪಾಯಿಂಟ್ ಮಾರ್ಕಿಂಗ್ ಒಂದು ಲೈನ್ ಅನ್ನ ಜಾಯಿನ್ ಮಾಡ್ಕೊಳ್ಳಿ. ಇದು ಕಾಲರ್ ನ ಮಿಡ್ ಪಾಯಿಂಟ್ ಲೈನ್ ಆಯ್ತು. ಸೊ ಇದಾದ ನಂತರ ಫ್ರಂಟ್ ನೆಕ್ ವಿಡ್ತ್ ಏನಿದೆ 3 ಇಂಚಸ್ ಇದೆ ಅಂತ, ಅದೇ 3 ಇಂಚಸ್ ನ ಇನ್ನೊಂದು ಸೈಡ್ಗೆ ಸೆಂಟರ್ ಫ್ರಂಟ್ ಸೈಡ್ಗೆ 3 ಇಂಚಸ್ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಮಾರ್ಕ್ ಮಾಡ್ಕೊಂಡ ನಂತರ ಬಟನ್ ಕ್ಲೋಸ್ ಲೈನ್ ಇಂದ ಮತ್ತೆ ಅದಕ್ಕೆ ಜಾಯಿನ್ ಮಾಡ್ಕೊಳ್ಳಿ, ಎಕ್ಸ್ಟೆನ್ಷನ್ ಲೈನ್ ಹಾಕಿ ಆ ಪಾಯಿಂಟ್ಗೆ ಜಾಯಿನ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಫ್ರೆಂಚ್ ಕರ್ವ್ ತಗೊಂಡು ಒಂದು ಇನ್ವರ್ಡ್ ಕರ್ವ್ ನ ಹಾಕಿ, ಸೊ ನೀವು ನೋಡ್ತಾ ಇದ್ದೀರಾ ಡ್ರಾಫ್ಟಿಂಗ್ ಇದರಲ್ಲಿ ವಿಡಿಯೋದಲ್ಲಿ ಸೇಮ್ ಅದೇ ತರ ಒಂದು ಇನ್ವರ್ಡ್ ಕರ್ವ್ ನ ಹಾಕೊಳ್ಳಿ. ಮತ್ತೆ ಆ ಕಾಲರ್ ಔಟ್ವರ್ಡ್ ಶೇಪಿಂಗ್ ನಿಮ್ಗೆ ಯಾವ ತರ ಬೇಕು, ಎಷ್ಟು ಶೇಪಿಂಗ್ ಬೇಕು ಅದರ ಪ್ರಕಾರವಾಗಿ ಹಿಪ್ ಕರ್ವ್ ಅಥವಾ ಫ್ರೆಂಚ್ ಕರ್ವ್ ನ ಯೂಸ್ ಮಾಡಿ ಡ್ರಾ ಮಾಡ್ಕೊಳ್ಳಿ. ನಂತರ ಟರ್ಮಿನಾಲಜೀಸ್ ಹಾಕೋದನ್ನ ಮರಿಬೇಡಿ, ದಟ್ ಈಸ್ ಗ್ರೇನ್ ಲೈನ್ ಮಾತ್ರ ಇಲ್ಲಿ ನಾನು ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ, ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಯಥಾ ಪ್ರಕಾರವಾಗಿ ಕಟಿಂಗ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಡ್ರಾಫ್ಟಿಂಗ್ ಕಂಪ್ಲೀಟ್ ಆಯ್ತು. ಸೊ ಪ್ಯಾಟರ್ನ್ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ, ಕಟ್ ಮಾಡ್ಕೊಳ್ಳಿ. ಏನ್ ಎಕ್ಸ್ಟೆಂಡ್ ಮಾಡಿದ್ದೆ ಆ ಲೈನ್ ಅದೇ ಪ್ರಕಾರವಾಗಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂತ ಇದೀನಿ ತೋರ್ಸ್ಲಿಕ್ಕೋಸ್ಕರ. ನೀವು ಯಾವ ತರ ಮಾಡ್ಕೊಂಡಿರ್ತೀರೋ ಅದೇ ರೀತಿ ಎಕ್ಸ್ಟೆನ್ಷನ್ ಕಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಆಫ್ಟರ್ ಕಟಿಂಗ್ ಆದ ನಂತರ ಪ್ಯಾಟರ್ನ್ ಈ ಲುಕ್ ಇರುತ್ತೆ. ಸೊ ಇವಾಗ ಅದು ಕಾಲರ್ ಮಿಡ್ ಪಾಯಿಂಟ್ ಲೈನ್ ಅಂತ ಏನ್ ಹೇಳಿದೆ ಅಲ್ಲಿಗೆ
ಒಳಭಾಗಕ್ಕೆ ಫಸ್ಟ್ ಫೋಲ್ಡ್ ಮಾಡ್ಕೊಳ್ಳಿ. ಏನಕ್ಕೆ ಒಳಭಾಗಕ್ಕೆ ಅಂತ ಹೇಳಿದ್ರೆ ಅದು ಫೋಲ್ಡಿಂಗ್ ಪ್ರಕಾರ ಏನು ಲೈನ್ ಅನ್ನು ನಾವು ಮಾರ್ಕ್ ಮಾಡಿದೀವೋ ಆ ಲೈನ್ ಕರೆಕ್ಟ್ ಆಗಿ ಬರಬೇಕು ಅನ್ನೋದಕ್ಕೋಸ್ಕರ, ಅದು ಮಾರ್ಕಿಂಗ್ ನೀಟಾಗಿ ಇರಲಿ ಅನ್ನೋದಕ್ಕೋಸ್ಕರ ಮಾಡ್ಕೊಂತ ಇರೋ ಫೋಲ್ಡಿಂಗ್ ಇದು ಒಳಭಾಗಕ್ಕೆ. ಮತ್ತೆ ಒಳಭಾಗಕ್ಕೆ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಹೊರಭಾಗದಲ್ಲಿ ನಾವು ಪ್ಲೀಟೆಡ್ ಫಾರ್ಮೇಶನ್ ಮಾಡಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ. ಸೊ ಹಾಗಾಗಿ ನೋಡ್ತಾ ಇದ್ದೀರಿ, ಇವಾಗ ಮಾರ್ಕಿಂಗ್ ಆದ ನಂತರ ಮೇಲ್ಭಾಗಕ್ಕೆ ಇವಾಗ ಕಾಲರ್ ಫೋಲ್ಡಿಂಗ್ ನ ಮಾಡ್ತಾ ಇದ್ದೀನಿ. ಫಸ್ಟ್ ಬ್ಯಾಕ್ ಸೈಡ್ ಏನಿದೆಯೋ ಅದನ್ನ ಫೋಲ್ಡ್ ಮಾಡ್ಕೊಳ್ಳಿ. ನಂತರ ಫ್ರಂಟ್ ಸೈಡ್ ಕಾಲರ್ ನ ಫೋಲ್ಡ್ ಮಾಡುವಾಗ ಪ್ಲೀಟ್ ಫಾರ್ಮೇಶನ್ ಮಾಡ್ಕೋಬಹುದು. ಈ ಪ್ಲೀಟ್ ಫಾರ್ಮೇಶನ್ ಕ್ರಿಯೇಟ್ ಮಾಡುವಾಗ ಸೆಂಟರ್ ಫ್ರಂಟ್ಗೆ ಎಷ್ಟು ಬೇಕು, ಎಷ್ಟು ಕ್ಲೋಸ್ ಆಗಿ ಬೇಕು ಈ ಪ್ಲೀಟ್ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೋಬಹುದು. ಸೊ ಅದ್ರ ಪ್ರಕಾರವಾಗಿ ಈ ಪ್ಲೀಟ್ ನ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಆಲ್ಮೋಸ್ಟ್ ಒಂದು 1/2 ಇಂಚಸ್ಗೂ ಕಡಿಮೆ ಗ್ಯಾಪ್ ಅಲ್ಲಿ ನಾನು ಪ್ಲೀಟ್ ನ ಫೋಲ್ಡ್ ಮಾಡಿದ್ದೀನಿ. ಸೊ ಈ ತರ ಒಂದ್ಸಲ ಎಲ್ಲ ಆದ ನಂತರ ಬ್ಯಾಕ್ ಕಾಲರ್ ಏನ್ ಎಕ್ಸ್ಟೆನ್ಷನ್ ಅಂತ ಹೇಳಿದ್ನೋ ಅದನ್ನ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಫೋಲ್ಡ್ ಮಾಡಿದ ನಂತರ ಇದು ಹೀಗೆ ಕಾಣಿಸುತ್ತೆ. ಅದು ಇನ್ನೊಂದು ಸೈಡ್ ಫ್ರಂಟ್ ಮಾಡಿದಾಗ ಎಕ್ಸಾಕ್ಟ್ ಆಗಿ ಇಲ್ಲಿ ಬ್ಯಾಕ್ ಸೈಡ್ ಸೆಂಟರ್ ಅಲ್ಲಿ ಜಾಯ್ನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಪ್ಲೀಟೆಡ್ ಶಾಲ್ ಕಾಲರ್ ಆಫ್ಟರ್ ಫಿನಿಶ್ ಆದ ನಂತರ ಹೀಗೆ ಕಾಣಿಸುತ್ತೆ ಫೈನಲ್ ಲುಕ್ ಆಫ್ ದ ಪ್ಲೀಟೆಡ್ ಕಾಲರ್. ಥ್ಯಾಂಕ್ ಯು.